ಹಲೋ ಜನರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಇವತ್ತು ಮನೆ ಹತ್ರನೇ ಬೂತಾಯಿ ಮೀನು ಬಂದಿತ್ತು, ಮತ್ತಿ ಮೀನು ತಗೊಂಡಿದ್ವಿ. ಹಾಗಾಗಿ ಅದರಲ್ಲಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ. ಮತ್ತಿ ಮೀನು ಮನೆ ಹತ್ರನೇ ಬಂದಿದ್ರಿಂದ ಅವರು ಕ್ಲೀನ್ ಮಾಡಿ ಕೊಡೋದಿಲ್ಲ, ನಾವೇ ಕ್ಲೀನ್ ಮಾಡಬೇಕು. ಹಾಗಾಗಿ ಮಮ್ಮಿ ಮಾಡೋದನ್ನ ನೋಡಿಕೊಂಡು ನಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹೊಟ್ಟೆ ಒಳಗಡೆ ಮೊಟ್ಟೆ ಕೂಡ ಇತ್ತು ಫಿಶಲ್ಲಿ. ನನಗಂತೂ ಮತ್ತಿ ಮೀನಂದರೆ ತುಂಬ ಇಷ್ಟ. ಇದರಲ್ಲಿ 2 ಥರ ಮೀನು ಬರುತ್ತೆ ಮತ್ತಿ ಮೀನಲ್ಲಿ. ಇದಕ್ಕಿಂತ ಇನ್ನೂ ಸ್ಮಾಲ್ ಸೈಜಸ್ ಬರುತ್ತೆ. ಇದನ್ನು ನಾವು ಕ್ಲೀನಾಗಿ ತಂದ ತಕ್ಷಣ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಹಾಗೂ ಹುಳಿಯನ್ನು ಹಾಕಿ ಇಟ್ಟಿರ್ತೀವಿ. ನಂತರ ಈ ಥರ ಕ್ಲೀನ್ ಮಾಡ್ಕೋತೀವಿ. ಕ್ಲೀನ್ ಆದ ನಂತರ ಮತ್ತೊಮ್ಮೆ ವಾಶ್ ಮಾಡಿ ಮತ್ತೆ ಇದಕ್ಕೆ ಹುಳಿ ಮತ್ತು ಉಪ್ಪನ್ನು ಹಾಕಿ ಇಡ್ತೀವಿ. ಹಾಗೆ ಹಾಕೋದ್ರಿಂದ ಫಿಶ್ಶು ಕಲ್ಸಿ ಹೋಗಲ್ಲ, ಹಾಗೆ ಇರುತ್ತೆ ಅನ್ನೋ ಕಾರಣದಿಂದ ಹಾಗೆ ಹಾಕ್ತೀವಿ. ಕ್ಲೀನಾಗಿ ಹಾಗೆ ಗಟ್ಟಿಯಾಗಿರುತ್ತೆ ಅಂತ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇವತ್ತು ಫಿಶ್ ಸಾಂಬಾರನ್ನು ಮಮ್ಮಿ ಮಾಡ್ತಾ ಇದ್ದಾರೆ. ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡ್ರು. ನಂತರ ಖಾಲಿ ಧನಿಯಾ ಪುಡಿ, ಇದು ಬರೀ ಖಾಲಿ ಧನಿಯಾ, ಏನು ಮಿಕ್ಸ್ ಆಗಿಲ್ಲ, ಇದನ್ನು ಕೂಡ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದಾರೆ. ನಂತರ ಮಿಕ್ಸಿ ಜಾರ್ಗೆ 2ರಿಂದ 3 ಟೊಮ್ಯಾಟೊ ಹಾಕೊಂಡಿದ್ದೀವಿ. ಯಾಕಂದರೆ ನಮಗೆ ಸಾಂಬಾರು ಬೇಕಲ್ಲ, ಹಾಗಾಗಿ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀವಿ. ಕಡಾಯಿಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೋತಾ ಇದ್ದೀವಿ. ಹಾಗೆ ಏನೇನು ಮಸಾಲೆ ಐಟಮ್ಸ್ನ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀವೋ ಅದನ್ನು ಮಮ್ಮಿ ರುಬ್ಕೋತಾ ಇದ್ದಾರೆ. ಎಣ್ಣೆ ಕಾಯ್ತಾ ಇದ್ದ ಹಾಗೆ ಇದಕ್ಕೆ ನಾವು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀವಿ. ನಂತರ ಈರುಳ್ಳಿ ಹಾಗೂ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿಯನ್ನು ಹಾಕೊಳ್ತಾ ಇದ್ದೀವಿ ಕಟ್ ಮಾಡಿ. ಈರುಳ್ಳಿ ಏನು ತುಂಬ ಫ್ರೈ ಆಗಬೇಕಂತ ಇಲ್ಲ ಫಿಶ್ ಸಾಂಬಾರಿಗೆ, ಯಾಕಂದರೆ ಫಿಶ್ ಸಾಂಬಾರು ಚೆನ್ನಾಗಿ ಕುದಿಸಿ ಮಾಡ್ತೀವಲ್ಲ ಮಸಾಲೆನೇ, ಆವಾಗ ಅದು ಬೆಂದ್ಕೊಳ್ಳುತ್ತೆ ಅಂತ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀವಿ. ಫ್ರೈ ಮಾಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀವಿ. ನಾವು 1.5 ಸ್ಪೂನ್ ಹಾಕೊಂಡ್ವಿ. ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮಸಾಲೆ ಏನು ರುಬ್ಕೊಂಡಿದ್ವೋ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಒಗ್ಗರಣೆ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಗೆ ಒಗ್ಗರಣೆ ಐಟಮ್ಸ್ ಎಲ್ಲ ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಇದಕ್ಕೆ ನೀರನ್ನು ಹಾಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಕೂಡ ಹಾಕೊಂಡಿದ್ದೀವಿ. ಇದಕ್ಕೆ ನಾವು ಕುದಿಯೋಕೆ ಬರೋ ಟೈಮಲ್ಲಿ ಸ್ವಲ್ಪ ಕಾಚ ಪುಳಿ ಅಂತ ನಮ್ಮ ಕೊಡಗಿನ ಸೈಡ್ ಯೂಸ್ ಮಾಡ್ತೀವಿ, ಅದನ್ನು ಹಾಕೊಳ್ತೀವಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಫಿಶ್ಗೆ. ಫೋರ್ಕ್ ಸಾಂಬಾರ್ ಅಥವಾ ಫ್ರೈಗೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿಯನ್ನು. ಇವಾಗ ಇದನ್ನು ಉಪ್ಪು ಹಾಕಿದ ನಂತರ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಒಂದು 5 ಮಿನಿಟ್ಸ್ ಇದೇ ಥರ ಕುದಿಯೋದಕ್ಕೆ ಬಿಡೋಣ. ಈ ಥರ ಕುದಿಯೋದ್ರಿಂದ ಅದರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಫಿಶ್ ಸಾಂಬಾರ್ಗೆ ನಾವು ಜಾಸ್ತಿನೂ ಈರುಳ್ಳಿ ಬೇಕಾದರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಂತರ ನಾವು ಉಪ್ಪು ಹುಳಿ ಮತ್ತೆ ಹಾಕಿ ಎತ್ತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶನ್ನು ಇವಾಗ ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಮನೇಲಿ ಈ ಸಾಂಬಾರನ್ನು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ನೋಡಿ, ಹುಳಿ ಹಾಗೂ ಉಪ್ಪು ಹಾಕಿ ಅದೇ ನೀರಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಮೀನು ಗಟ್ಟಿಯಾಗೇ ಇರುತ್ತೆ ಈ ಥರ ಇಡೋದ್ರಿಂದ, ಇಲ್ಲ ಮೀನು ಕದಡ್ ಹೋಗ್ಬಿಡತ್ತೆ ಅನ್ನೋ ಕಾರಣಕ್ಕೆ. ಈ ಥರ ಎಲ್ಲ ಫಿಶ್ಗಳನ್ನು ಸಾಂಬಾರ್ ಒಳಗಡೆ ಬಿಟ್ಕೋತೀವಿ.
ಸಾಂಬಾರ್ ಕುದಿ ಬಂದ ನಂತರ ಫಿಶ್ ಅನ್ನ ಬಿಡೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ಕದಡ್ ಹೋಗೋದಿಲ್ಲ, ಫಿಶ್ ಆಚೀಚೆ ಆಗೋದಿಲ್ಲ. ಹಾಗೆ ಇದು ಸ್ವಲ್ಪ ಹೊತ್ತು ನಂತರ ಏನು ಸೌಟನ್ನ ಹಾಕಿ ತಿರುಗಿಸೋದು ಆ ಥರ ಏನು ಮಾಡೋದು ಬೇಡ. ಸ್ವಲ್ಪ ಈ ಥರ ಸೆಟ್ ಮಾಡಿ ಬಿಟ್ರೆ ಸಾಕು, ಚೆನ್ನಾಗಿ ಫಿಶ್ ಬೆಂದೋಗುತ್ತೆ. ತುಂಬ ಈಸಿ ರೆಸಿಪಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದೀವಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಉಪ್ಪು ಸ್ವಲ್ಪ ಕಮ್ಮಿ ಇದ್ರೆ ಬೇಕಂದ್ರೆ ಸೇರಿಸ್ಕೊಳ್ಳಿ. ಫಿಶ್ ಸಾಂಬಾರ್ ರೆಡಿ ಆಯಿತು. ಯಾರಿಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಕೂಡ ಹೇಳ್ತೀನಿ. ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.